ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ನಾಯಕರನ್ನು, ಅದೇ ರೀತಿ ಮಾಧ್ಯಮ ಮಿತ್ರರನ್ನು, ಅದೇ ರೀತಿ ನೆರೆದಿರುವಂತಹ ಎಲ್ಲ ಕಾರ್ಯಕರ್ತ ಮಿತ್ರರನ್ನು, ಮಹಿಳೆಯರನ್ನು ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ನಾನು ಶುಭ ಹಾರೈಕೆಯನ್ನ ಹಾರಿಸ್ತಾ ಇದ್ದೇನೆ. ಈ ಒಂದು ಪ್ರತಿಭಟನೆ ನಡೀಲಿಕ್ಕೆ ಇದೆ ಎಂಬ ವಿಷಯವನ್ನ ತಿಳಿದುಕೊಂಡು ನಿನ್ನೆ ಒಬ್ರು ನನಗೆ ಮೆಸೇಜ್ ಮೂಲಕ ಒಂದು ಪ್ರಶ್ನೆಯನ್ನು ಮಾಡ್ತಾರೆ, ಇದೇ ಕ್ಷೇತ್ರದವರು. ಏನು ಮೇಡಮ್, ನಿಮ್ಮ SDP ಅವರಿಗೆ ಬೇರೆ ಏನು ಕೆಲಸ ಇಲ್ವಾ ಮಾಡ್ಲಿಕ್ಕೆ? ಬರೀ ಯಾವಾಗ ನೋಡಿದ್ರು ಬೀದಿಯಲ್ಲೇ ಬೊಬ್ಬೆ ಹಾಕ್ತಾ ಇರ್ತೀರಲ್ಲ, ಏನು ಅರ್ಥ ಅಂತೇಳಿ. ಸ್ವಾಮಿ, ಏನು ಅರ್ಥ ಅಂತೇಳಿ ನಾನು ನಿಮ್ಗೆ ಬಿಡಿಸಿ ಹೇಳ್ತೇನೆ, ಇಲ್ಲಿ ಕಿವಿಗೊಟ್ಟು ಕೇಳಿ ನೀವು. ಯಾಕಂತ ಹೇಳಿದ್ರೆ, ಇದೇ ನಿಮ್ಮ ಕ್ಷೇತ್ರದಲ್ಲಿ ಬೋಲ್ಯಾರ್ ಗ್ರಾಮದಲ್ಲಿ ಪೊಲೀಸರು ನಿರಂತರವಾಗಿ ಅನ್ಯಾಯ, ದೌರ್ಜನ್ಯ, ಅಮಾಯಕರನ್ನ ಅಕ್ರಮವಾಗಿ ಬಂಧಿಸ್ತಾ ಇದ್ದಾರೆ. ಈ ವಿಷಯ ನಿಮಗೆ ತಿಳಿದಿದೆಯಾ? ಸಾಲದಕ್ಕೆ ಇಲ್ಲಿನ ಅಮಾಯಕರ ಮನೆಯ ಮಹಿಳೆಯರನ್ನ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ, ಮನೆಯಲ್ಲಿ ಗಂಡಸರಿಲ್ಲದಂತಹ ಸಂದರ್ಭದಲ್ಲಿ ಮನೆಗೆ ಬಂದು ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದು ತೊಟ್ಟು ನೀರು ಕೂಡ ಕೊಡದೆ ಅವರನ್ನ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದಾರೆ. ಅದು ನಿಮಗೆ ತಿಳಿದಿದೆಯಾ? ಇಷ್ಟೆಲ್ಲ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಈ ಪೊಲೀಸರ ಅನ್ಯಾಯವನ್ನ ತಡೆಯಲಿಕ್ಕೆ ಪ್ರಯತ್ನ ಪಟ್ಟಂತಹ ಆ ಬೋಲ್ಯಾರ್ ಗ್ರಾಮದ ಒಬ್ಬ ಮಹಿಳೆಯನ್ನ ಪೊಲೀಸರು, ನೀನು ಇದನ್ನ ತಡೆಯಲಿಕ್ಕೆ ಬಂದ್ರೆ ನಿನ್ನ ಮೇಲೆ ನಾವು ಕೇಸನ್ನ ದಾಖಲಿಸಿಕೊಂಡು 1 ವರ್ಷ ಜೈಲಿನಲ್ಲಿ ಕೂತ್ಕೊಳಿಸಬೇಕಾಗ್ತದೆ ಅಂತ ಹೇಳಿ ಬೆದರಿಕೆ ನೋಡ್ತಾರೆ. ಇದು ನ್ಯಾಯನಾ? ಇದೆಲ್ಲ ನಿಮಗೆ ಈ ಜನತೆಗೆ ತಿಳಿದಿದೆಯಾ? ಶಾಸಕರು ನನಗೆ ಉತ್ತರಿಸಬೇಕು. ನೀವು ಈ ಜನತೆಯ ಪರವಾಗಿ ಯಾಕೆ ಸ್ಪಂದನೆ ನೀಡ್ತಾ ಇಲ್ಲ? ಈ ಜನತೆಯ ಮತ ನಿಮ್ಗೆ ಬೇಕು, ಈ ಜನತೆಯ ಹಿತ ನಿಮ್ಗೆ ಬೇಡವಾ? ನೀವು ಒಂದು ವೇಳೆ ಈ ಜನತೆಯ ಪರವಾಗಿ ಮಾತೆತ್ತಿದ್ದೇ ಆದರೆ ಇಂದು ಇಲ್ಲಿನ ತಾಯಂದಿರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈ ಗ್ರಾಮಕ್ಕೆ ಬರ್ತಾ ಇರ್ಲಿಲ್ಲ. ಗೊತ್ತಾಯ್ತಾ ಬಂಧುಗಳೇ? ಗೊತ್ತಾಯ್ತಾ ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇರೋದಂತ ಹೇಳಿ? ಇಂತಹ ಅನ್ಯಾಯವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನಿಸದಿದ್ದರೆ ಇನ್ನೇನು ನೀವು ಮತ ಹಾಕಿ ಗೆಲ್ಲಿಸಿದಂತಹ ಶಾಸಕರು ಪ್ರಶ್ನಿಸ್ತಾರಾ? ಇದಕ್ಕೆ ನನಗೆ ಉತ್ತರ ಬೇಕು. ಇಲ್ಲಿನ ಜನತೆ, ಬಡಪಾಯಿ ಜನರು ಪಾಪ ಏನೋ ಒಂದು ವಿಶ್ವಾಸದಿಂದ ನಮ್ಮ ಪರವಾಗಿ ಶಾಸಕರು ನಿಲ್ತಾರೆ, ಮುಸಲ್ಮಾನ ಶಾಸಕರು ಎಂಬ ನಿಟ್ಟಿನಲ್ಲಿ ಮತ ಹಾಕಿ ಗೆಲ್ಲಿಸಿ ಕಳಿಸಿದ್ರು. ಶಾಸಕರು ಇಂತಹ ಪರಿಸ್ಥಿತಿಯಲ್ಲಿ ದುಬೈಗೆ ಟ್ರಿಪ್ ಹೋಗಿದ್ದಾರೆ. ಇಲ್ಲಿನ ಜನತೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪುನಃ ಕ್ವಶನ್ ಅಂತೆ ನಮ್ಗೆ. ಇಲ್ಲಿ ಸಂಘ ಪರಿವಾರದವರು ಮಸೀದಿಯ ಮುಂದೆ ಬಂದು ಇಷ್ಟೆಲ್ಲ ಅಟ್ಟಹಾಸವನ್ನ ಮಾಡಿದಾಗಲೂ ಅವರ ಮೇಲೆ ಯಾವುದೇ ಒಂದು ಕೇಸನ್ನ ದಾಖಲಿಸಲಿಕ್ಕೆ ಈ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಯಾರೋ ಒಬ್ಬ ರೌಡಿ ಶಾಸಕ ಹಾರಿಸ್ ಮುಂಜನಂತೆ ಬೋಲ್ಯಾರ್ನ ಮಸೀದಿಯ ಬಾಗಿಲಿಗೆ ಬಂದು ಅವ್ಯಾಜ ಶಬ್ದದಿಂದ ಮಹಿಳೆ ಅಲ್ಲಿ ಮುಸಲ್ಮಾನರನ್ನ ನಿಂದಿಸಿದ್ರು. ಅವರ ಮೇಲೆ ಒಂದು ಕೇಸನ್ನ ದಾಖಲಿಸಲಿಕ್ಕೆ ನಮ್ಮ ಶಾಸಕರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಅವರ ಮತ್ತೆ ಇವರ ನಡುವೆ ಇರುವ ನಂಟಾದರೂ ಏನು? ಇಲ್ಲಿ ಈದ್ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಬಡಪಾಯಿ ತಾಯಿ ಕಣ್ಣೀರನ್ನ ಇಟ್ಟುಕೊಂಡು ನನ್ನ ಮನೆಯಲ್ಲಿ ಆಚರಿಸಲಿಕ್ಕೆ ಏನೂ ಇಲ್ಲ, ನನ್ನ ಮಗ ಇದ್ರೆ ದುಡಿದು ತರ್ತಾ ಇದ್ದ, ದುಡಿಯುವ ಕೈಯನ್ನ ಇವರು ಕಟ್ಟಿ ಹಾಕಿದ್ದಾರೆ, ನಮಗೆ ನ್ಯಾಯ ಬೇಕು, ನಮಗೆ ಇಲ್ಲಿ ಯಾರು ಏನು ಗತಿ ಇಲ್ಲ ಅಂತ ಹೇಳಿ ಕಣ್ಣೀರಿಡುವಂತಹ ಸಂದರ್ಭದಲ್ಲಿ ಆ ಬಡಪಾಯಿ ತಾಯಿಗೆ ಮಿಡಿಯದಂತಹ ಶಾಸಕರ ಹೃದಯ ಇವತ್ತು ಸಂಘ ಪರಿವಾರಕ್ಕೆ ಮಿಡಿದಿದೆ. ಆದರೆ ಏನು ಇದರ ಅರ್ಥ ನೀವು ಹೇಳ್ಬೇಕು. ಇಲ್ಲಿ ಪೊಲೀಸರಲ್ಲಿ ನಾವು ಪ್ರಶ್ನಿಸಿದ್ರೆ ಪೊಲೀಸರು ನಮ್ಗೆ ಹೇಳ್ತಾರೆ ನಮಗೆ ಮೇಲಿನ ಪ್ರೆಷರ್ ಉಂಟಂತ ಹೇಳಿ. ಪೊಲೀಸರು ಒಂದನ್ನ ಚಿಂತಿಸಬೇಕು, ನೀವು ಅಧಿಕಾರ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಒಂದು ಸತ್ಯಮೇವ ಜಯತೆ ಎನ್ನುವಂತಹ ಆ ಒಂದು ಪವಿತ್ರವಾದ ಘೋಷವಾಕ್ಯವನ್ನ ನೀವು ಪ್ರಮಾಣ ವಚನವಾಗಿ ಸ್ವೀಕರಿಸಿದವರು. ಆದರೆ ನ್ಯಾಯದ ಒಂದಿಗೆ ನೆಲೆನಿಲ್ಲುವಂತಹ ಸಂದರ್ಭದಲ್ಲಿ ನೀವು ಗಾಂಧೀಜಿಯ ಆಶ್ರಮದ 3 ಕೋತಿಗಳಂತೆ ಆಡ್ತಾ ಇದ್ದೀರಿ. ಇದೇನಾ ಸತ್ಯಮೇವ ಜಯತೆಗಿರುವ ಅರ್ಥ? ಪೊಲೀಸರು ತಿಳಿಸಬೇಕು. ಯಾರು ಎಷ್ಟೇ ಪ್ರೆಷರ್ ಕ್ರಿಯೇಟ್ ಮಾಡ್ಲಿ ನಿಮಗೆ ನ್ಯಾಯಪರ ನಿಲ್ಬಹುದಲ್ವಾ? ನೀವು ಆ ರೀತಿ ನ್ಯಾಯಪರವಾಗಿ ಕೆಲಸ ಮಾಡದಿದ್ದರೆ ಶಾಸಕರು ಸೇರಿದಂತೆ ಪೊಲೀಸರು ಅರ್ಥ ಮಾಡಿಕೊಳ್ಳಬೇಕು. ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಕಣ್ಣೀರು ಖಂಡಿತವಾಗಿಯೂ ಈ ಮಳೆಯನ್ನ ಸಾಕ್ಷಿಯಾಗಿಟ್ಟುಕೊಂಡು ಹೇಳ್ತಾ ಇದ್ದೇನೆ, ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನ ಬಿಡುವುದಿಲ್ಲ. ಯಾವ ರೀತಿ ಮಳೆಯು ಹರಿದು ಬರ್ತದೆಯೋ ಅದೇ ರೀತಿ ಅವರ ಕಣ್ಣೀರಿನ ಶಾಪ ನಿಮ್ಮ ಕಾಲ ಬುಡಕ್ಕೆ ಬರಲಿದೆ ಇನ್ಶಾ ಅಲ್ಲಾಹ್. ಸತ್ಯವನ್ನ ಹೇಳಲಿಕ್ಕೆ ಯಾರಿಗೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ತುಂಬಾ ನೋವಾಗಿ
ನೋವಾಗಿದೆ. ಈ ಕ್ಷೇತ್ರದಲ್ಲಿ ಆ ತಾಯಿಯ ಕಣ್ಣೀರನ್ನು ನೋಡಿ ನಮಗೆ ತುಂಬಾ ನೋವಾಗಿದೆ. ಆ ಪವಿತ್ರವಾದ ಈದ್ ಆಚರಣೆ ಸಂದರ್ಭದಲ್ಲಿ ಅವರು ಪಟ್ಟಂತಹ ನೋವು ಇನ್ನು ಈ ಕ್ಷೇತ್ರದಲ್ಲಿ ಯಾರು ಪಡಬಾರದು. ಇನ್ಶಾ ಅಲ್ಲಾ ಅದಕ್ಕಾಗಿ ಅಂತಹ ಜನತೆಯ ಪರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತು ಅವರ ಒಂದಿಗೆ ನಿಲ್ತದೆ ಎಂದು ನಾನು ಈ ಮೂಲಕ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಇನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ಈ ಕ್ಷೇತ್ರದ ಜನತೆ ನಮಗೆ ಇಲ್ಲಿ ಯಾರು ಇಲ್ಲ ಬಂಧುಗಳೇ. ಯಾವ ಸರ್ಕಾರ ಬಂದ್ರು, ಯಾವ ಶಾಸಕರು ಬಂದ್ರು ನಮ್ಮ ಪರವಾಗಿ ನಿಲ್ಲುವುದಿಲ್ಲ. ಒಂದು ವೇಳೆ ನಿಂತದ್ದೇ ಆದರೆ ಕೆಲವು ತಿಂಗಳ ಹಿಂದೆ ಪ್ರಭಾಕರ ಭಟ್ಟನಂತಹ ನೀಚನ ಬಾಯಲ್ಲಿ ಆ ಹೊಲಸು ಮಾತನಾಡಿ ಮುಸಲ್ಮಾನ ಮಹಿಳೆಯರನ್ನ ತುಚ್ಛವಾಗಿ ನಿಂದಿಸಿದಾಗ ನಮ್ಮ ಪರವಾಗಿ ಒಂದೇ ಒಂದು ಹೇಳಿಕೆ ಕೊಡ್ಲಿಕ್ಕೆ ತಾಕತ್ತು ತಮ್ಮಿದ್ದವರು ಇಲ್ಲಿ ಯಾರು ಇರಲಿಲ್ಲ. ಪುನಃ ಹೇಳ್ತಾರೆ ನಮ್ಮದು ಮಹಿಳಾ ಪ್ರಿಯ ಸರ್ಕಾರ ಅಂತೆ. ಇದೇನ ಮಹಿಳೆಯರಿಗೆ ಕೊಡುವ ಗೌರವ? ಇವರಿಗೆ ಆ ನೀಚರನ್ನ ಬಂಧಿಸುವಂತಹ ತಾಕತ್ತಿಲ್ಲವಂತೆ. ಬದಲಾಗಿ ಅಲ್ಲಿ ನ್ಯಾಯಕ್ಕೋಸ್ಕರ ಪ್ರತಿಭಟನೆಗೆ ಅನುಮತಿ ಕೇಳಲಿಕ್ಕೆ ಹೋದಂತಹ ಮಹಿಳೆಯರನ್ನ ಪೊಲೀಸ್ ಠಾಣೆಯಲ್ಲಿ 3 ಮಹಿಳೆಯರ ಮೇಲೆ ಕೇಸನ್ನು ದಾಖಲಿಸುತ್ತಾರೆ. ಇದೇನಾ ಮಹಿಳಾ ಪ್ರಿಯ ಸರ್ಕಾರ ಕೊಡುವಂತಹ ನ್ಯಾಯ? ಇವರದು ಏನೇ ಆದರೂ ಗ್ಯಾರಂಟಿಯನ್ನ ತೋರಿಸಿ ಅಧಿಕಾರಕ್ಕೆ ಬಂದದ್ದು, ನಿಜವಾದ ಮತವನ್ನ ಪಡೆದ ಅಧಿಕಾರಕ್ಕೆ ಬಂದದ್ದಲ್ಲ. ಈ ಗ್ಯಾರಂಟಿಯ ಹಿನ್ನೆಲೆ ಏನಂತೇಳಿ ನಾನು ಹೇಳ್ತೇನೆ. ಎಲ್ಲಾ ಮಹಿಳೆಯರು ಕಿವಿಗೊಟ್ಟು ಕೇಳಬೇಕು. ನೀವು ಎಲ್ಲಿಗಾದರೂ ಹೊರಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಹಿಳೆಯರನ್ನ ಅವರ ಅಳಲನ್ನ ನಿಲ್ಲಿಸ್ಲಿಕ್ಕೋಸ್ಕರ ನಿಮಗೆ ಹೋಗುವಾಗ ಏನು ಅವರು ತಡೆ ಮಾಡಬಾರದಂತ ಹೇಳಿ ಅಳಲನ್ನ ನಿಲ್ಲಿಸ್ಲಿಕ್ಕೋಸ್ಕರ ಅವರಿಗೆ ನೀವು ಚಾಕ್ಲೇಟ್ ಬಿಸ್ಕೆಟ್ ಈ ತರ ವ್ಯವಸ್ಥೆಯನ್ನ ಮಾಡಿಟ್ಟುಕೊಂಡು ಹೋಗ್ತೀರಿ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಅದಕ್ಕೆ ಮರುಳಾಗಿ ಅಳುವುದಿಲ್ಲ. ಅದೇ ಆಗಿದೆ ಬಂಧುಗಳೇ ಈ ಗ್ಯಾರಂಟಿ. ಮೊದಲೇ ಕೊಟ್ಟಿದ್ದಾರೆ, ನೀವು ನಂತರ ಬಾಯಿ ತೆರೆಯಬಾರದಂತ ಹೇಳಿ. ನಮಗೆ ಪ್ರತಿ ಸಮಯದಲ್ಲಿ ಇವರು ಬಾರಿ ಅನ್ಯಾಯವನ್ನ ಮಾಡುದು. ಇಲ್ಲಿ ರಕ್ಷಕರೇ ಭಕ್ಷಕರಾಗಿದ್ದಾರೆ ತಿಳಿದುಕೊಳ್ಳಿ. ಇನ್ನಾದರೂ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕೊನೆಯದಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಕ್ರಮವನ್ನ ಕೈಗೊಂಡು ಅಮಾಯಕರನ್ನ ಬಿಡುಗಡೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ SDPI.